ಝೆನ್ ಬೇಕಾ 85, ವ್ಯಾಗನರ್ ಬೇಕಾ 130, ಐಟನ್ ಬೇಕಾ 180, ಸ್ಯಾಂಟ್ರೋ ಬೇಕಾ 140, ಐಟನ್ 180. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮತ್ತೊಂದು ಹುಣಸೂರಿನ ಹತ್ರ ಇರುವ ರಾಯಲ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಕಾರನ್ನು ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರ್ಯಾರು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಖಂಡಿತ ಆ ಕಾರುಗಳು ಇದೆ ಅಂತ ಹೇಳ್ತಾ, ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಯಾವ್ಯಾವ ಕಾರ್ ಇದೆ ಅಂತ ತಿಳಿಸ್ಕೊಂಡು ನೋಡೋಣ ಬನ್ನಿ. ಕಡಿಮೆ ಬಜೆಟ್ ಇಂದ ಸ್ಟಾರ್ಟ್ ಮಾಡೋಣ. ಮಾರುತಿ ಝೆನ್ ಸಿಂಪಲ್ ಆಗಿ ಓಡಾಡೋರಿಗೆ, ಫ್ಯಾಮಿಲಿಗೆ, ಒಂದು ಫಂಕ್ಷನ್ಗಳು ಓಡಾಡಕ್ಕೆ ಸಾಕು ಅಂತ ಹೇಳ್ತಾ, ಯಾರ್ಯಾರು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರಿ ಒಂದು ಮಾರುತಿ ಝೆನ್ ಸಿಗ್ತಾ ಇದೆ. 2001 ಮಾಡಲ್ ಇದು ಬಂದು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ. ಇದರಲ್ಲಿ ನಿಮಗೆ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಇದೆ, ಮತ್ತೆ ಲೆದರ್ ಸೀಟ್ ಇದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಬೆಸ್ಟ್ ಗಾಡಿ ಅಂತ ಹೇಳ್ತಾ, ಗಾಡಿ ಕೂಡ ನೋಡಿದ್ರಲ್ಲ ನೀವೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. 4 ಟೈರ್ ಕೂಡ ನಿಮಗೆ ನ್ಯೂ ಟೈರ್ ಇದೆ. K19 ಮಂಗಳೂರು ವೆಹಿಕಲ್ ಇದು. ಝೆನ್ VXi ಮೈಲೇಜ್ ಅಂತ ಹೋದ್ರೆ ನಿಮ್ಗೆ ಇದು 17 19 ತನಕ ಮೈಲೇಜ್ ಕೊಡುತ್ತೆ. ಯಾರ್ಯಾರು ಕಡಿಮೆ ಬಜೆಟ್ ಅಲ್ಲಿ ಝೆನ್ ಹುಡುಕ್ತಾ ಇದ್ರಿ ಒಳ್ಳೆ ಗಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸು ನಿಮಗೆ ಫೈನಲ್ ಇದು ನಿಮಗೆ 85,000 ರೂಪಾಯಿಗೆ ಫೈನಲ್ ಆಗುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದ್ರೆ ಬಂದು ಎದುರುಗಡೆ ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಒಂದು ಇಲ್ಲಿ ವ್ಯಾಗನರ್ ಕೂಡ ನೋಡ್ತಾ ಇರೋದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಯಾಕಂದ್ರೆ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೆರೂನ್ ಕಲರು ತುಂಬಾ ಗುಡ್ ವೆಹಿಕಲ್ ವ್ಯಾಗನರು. ತುಂಬಾ ಜನ ಫ್ಯಾಮಿಲಿ ಲೈಕ್ ಮಾಡ್ತಾ ಇರ್ತಾರೆ. K04 ಬ್ಯಾಂಗ್ಳೂರ್ ವೆಹಿಕಲ್ ಮೆರೂನ್ ಕಲರು. ಇದು ಬಂದು ನಿಮಗೆ 2007 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ. ಗಾಡಿ ಕೂಡ ಫಸ್ಟ್ ನೋಡ್ಬೋದು ನೀವು. ಮೆರೂನ್ ಕಲರು, 4 ಟೈರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ನಿಮ್ಗೆ ಇದ್ರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಬ್ಯಾಕ್ ಸೀಟ್ ಕೂಡ ನೋಡ್ಬೋದು. ತುಂಬಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಈ ಗಾಡಿ ರೈಟ್ ಬಂದು ನಿಮಗೆ 1,30,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾರ್ಯಾರು ವ್ಯಾಗನರ್ ಹುಡುಕ್ತಾ ಇದ್ರೆ ಒಂದು ಒಳ್ಳೆ ಫ್ಯಾಮಿಲಿಗೆ ಗುಡ್ ವೆಹಿಕಲ್ ಅಂತ ಹೇಳ್ತಾ, ರಾಯಲ್ ಕಾರ್ಸ್ಗೆ ಬನ್ನಿ. ಒಂದು ವ್ಯಾಗನರ್ ಒಳ್ಳೆ ಗಾಡಿ ಇದೆ. ಯಾರ್ಯಾರು ಹುಡುಕ್ತಾ ಇದ್ರೆ ಬಂದು ತಗೊಂಡೋಗಿ. ಮತ್ತೆ ಇಲ್ಲೊಂದು ಸ್ಯಾಂಟ್ರಾ ಕೂಡ ನೋಡ್ತಾ ಇರ್ಬೋದು, ವೈಟ್ ಕಲರು. ಯಾಕಂದ್ರೆ ಸ್ಯಾಂಟ್ರಾ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್ ತುಂಬಾನೇ, ಯಾಕಂದ್ರೆ ಫ್ಯಾಮಿಲಿಗೆ ಇಷ್ಟಪಡುವಂತ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಆದ್ರೆ ನಿಮ್ಗೆ ಸ್ಯಾಂಟ್ರೋ 2004 ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಟೈರ್ ಕೂಡ ಚೆಕ್ ಮಾಡ್ಬೋದು ನೀವು. ಒಂದು 70-80% ಟೈರ್ ಇದೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದ್ರೆ ನಿಮ್ಗೆ ಗೊತ್ತಿರುತ್ತೆ. ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಬೇಸಿಕ್ ಮಾಡಲು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ, AC ಬರುತ್ತೆ, ಸಿಸ್ಟಮ್ ಬರುತ್ತೆ. ಸೀಟ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸಣ್ಣ ಫ್ಯಾಮಿಲಿಗೆ ಸಣ್ಣ ವೆಹಿಕಲ್ ಅಂತಾನೆ ಹೇಳ್ತಾ, ಇದ್ರದ್ದು ಬಂದು ನಿಮ್ಗೆ 2004 ಸೆಕೆಂಡ್ ಓನರು, 1,40,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K19 ಅಂದ್ರೆ ಮಂಗಳೂರು ವೆಹಿಕಲ್ ಇದು. I20 ಇದು ಬಂದು ನಿಮ್ಗೆ 2010 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಕೂಡ ನೋಡ್ಬೋದು. ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ನೋಡೋದಾದ್ರೆ ವಿತ್ ಮ್ಯಾಗ್ವಿಲ್ ಕೂಡ ಸಿಗುತ್ತೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಕೂಡ ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ತೋರಿಸ್ಕೊಡ್ತೀವಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾ, ಗುಡ್ ಕಂಡೀಷನ್ ಆಗಿದೆ ವೆಹಿಕಲ್. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ಬೋದು. ಟೈರ್ ಕೂಡ ನೋಡ್ತಾ ಇದ್ದೀರಾ, ವಿತ್ ಮ್ಯಾಗ್ವೆಲ್ ಇದೆ. ಇದು ನಿಮಗೆ ಬಂದು 2010 ಸೆಕೆಂಡ್ ಓನರು, 3,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತೆ ಇಲ್ಲೊಂದು ಮೆರೂನ್ ಕಲರ್ I10 ಕೂಡ ನೋಡ್ತಾ ಇರ್ಬೋದು. K03 ಬ್ಯಾಂಗ್ಳೂರ್ ವೆಹಿಕಲ್. I10 ಏನಂತಂದ್ರೆ ಕೆಲವರು ಏಜ್ ಪರ್ಸನ್ಗೆ, ಮತ್ತೆ ಸಿಟಿ ಓಡಾಡೋರಿಗೆ, ಮತ್ತೆ ಒಳ್ಳೆ ಮೈಲೇಜ್ ಗಾಡಿ ಅಂತಾನು ಹೇಳ್ಬೋದು. ಇದು ಮೈಲೇಜ್ ಬಂದು ನಿಮಗೆ 17-18 ತನಕ ಮೈಲೇಜ್ ಕೊಡುತ್ತೆ. ಮೆರೂನ್ ಕಲರ್ ಗಾಡಿ ಕೂಡ ನೋಡ್ತಾ ಇರ್ಬೋದು. ಮತ್ತೆ ಇಲ್ಲೂ ಕೂಡ ಸ್ವಲ್ಪ ತೋರಿಸ್ಕೊಡ್ತೀವಿ. ಗ್ಲಾಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾಕಂದ್ರೆ ರೈಟ್ ಮಾತಾಡುವಾಗ ಸ್ವಲ್ಪ ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಪ್ರೈಸ್ ಕೂಡ ತಿಳಿಸ್ಕೊಡ್ತೀವಿ. ಮೆರೂನ್ ಕಲರು. ಟೈರ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ 70-80% ಟೈರ್ ಇದೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡಿದ್ರೆ ಮಾಮೂಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸೆಂಟ್ರಲ್ ಲಾಕ್ ಇದೆ, ಮತ್ತೆ ಕಂಪ್ನಿ ಸಿಸ್ಟಮ್ ಇದೆ, ಚೈನ್ ಲಾಕ್ ಕೂಡ ಇದೆ, ಮತ್ತೆ ಲೆದರ್ ಸೀಟ್ ಕೂಡ ನೋಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀವಿ ನಿಮಗೆ. ಇದ್ರ ಡೀಟೇಲ್ಸ್ ಬಂದು ನಿಮಗೆ I10 ಮೆರೂನ್ ಕಲರ್ 2008 ಥರ್ಡ್ ಓನರ್ ಆಗಿರುತ್ತೆ. 1,80,000 ರೂಪಾಯಿಗೆ ಫೈನಲ್ ಆಗುತ್ತೆ. ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ.
K03 ಸ್ಯಾಂಟ್ರೋ ಕೂಡ ನೋಡ್ತಾ ಇರ್ಬೋದು. ಅವಾಗಲೇ ಒಂದು ವೈಟ್ ಕಲರ್ ಸ್ಯಾಂಟ್ರೋ ಕೂಡ ತೋರಿಸಿದ್ವಿ, ಇದು ಬ್ಲೂ ಕಲರ್ ಸ್ಯಾಂಟ್ರೋ. ಇದು ಕೂಡ ಅಷ್ಟೇ ನಿಮಗೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಇಷ್ಟಪಡೋಂಥ ವೆಹಿಕಲ್. ಸ್ಯಾಂಟ್ರೋ ಡಿಮ್ಯಾಂಡ್ ಇದೆ ಯಾಕಂದ್ರೆ ಮೈಲೇಜ್ಗೆ ಒಳ್ಳೆ ವೆಹಿಕಲ್. ಟೈರ್ ಕೂಡ ನೋಡ್ತಾ ಇದ್ದೀರಾ, ವಿತ್ ಮ್ಯಾಗ್ವಿಲ್ ಇದೆ, 4 ವಿತ್ ಮ್ಯಾಗ್ವಿಲ್ ಟೈರ್ ಇದೆ. ಗಾಡಿಗೆ ಅಷ್ಟೇ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಇದೆ. ಇದ್ರ ಡೀಟೇಲ್ಸ್ ಬಂದು ನಿಮಗೆ 2007 ಸೆಕೆಂಡ್ ಓನರು. ಇದ್ರದ್ದು ಪ್ರೈಸ್ ಬಂದು 1,95,000 ಹೇಳ್ತಾ ಇದ್ದಾರೆ. ಕೂತ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಮತ್ತೊಂದು ಸ್ಯಾಂಟ್ರೋ ಕೂಡ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರು. ಇದು 2006 K04 2006 ಗಾಡಿ ಕೂಡ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಎಲ್ಲ ನೋಡ್ಬೋದು. ನಿಮಗೆ ಒಂದು 50-60% ತನಕ ಟೈರ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತೆ ಟಾಪ್ ಎಂಡ್ ಮಾಡೋದು ಇದು. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 4 ಸೆಂಟ್ರಲ್ ಆಗಿ ಬರುತ್ತೆ, AC ಬರುತ್ತೆ, 4 ನಿಮಗೆ ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ 2006 ಪ್ರೈಸ್ ಬಂದು 1,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಮತ್ತೊಂದು ಇಲ್ಲಿ ಮೆರೂನ್ ಕಲರ್ ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು. ಇದು ಬಂದು ನಿಮ್ಗೆ 2014 ಮಾಡಲು. ಟೈರ್ ಕೂಡ ನೋಡ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಪೋಲೋ ಟೈರು, ಮೆರೂನ್ ಕಲರು, ಸ್ವಿಫ್ಟ್ ಡೀಸೆಲ್. ಇದು VDI 2014 ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ಕೂಡ ನೋಡ್ಬೋದು ನೀವು. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮು, LED ಸಿಸ್ಟಮ್ ಕೂಡ ಇದೆ, ಲೆದರ್ ಸೀಟ್ ಇದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೆರೂನ್ ಕಲರು. ಇದು ನಿಮಗೆ 2014 ಥರ್ಡ್ ಓನರ್ ಆಗುತ್ತೆ. 4,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಪ್ರತಿಯೊಂದು ಕಾರು ಅಷ್ಟೇ ಫೈನಲ್ ಪ್ರೈಸ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. 4,50,000 ಹೇಳ್ತಾ ಇದ್ದಾರೆ. ಲೋನ್ ಕೂಡ ಆಗುತ್ತೆ ನಿಮಗೆ. 4,50,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತೊಂದು ಇಲ್ಲಿ ಸ್ಕೋಡಾ ಕೂಡ ನೋಡ್ತಾ ಇರ್ಬೋದು, K45. ಇದ್ರ ಡೀಟೇಲ್ಸ್ ಬಂದು ನಿಮಗೆ 2007 ಮಾಡಲು, ಥರ್ಡ್ ಓನರ್ ಆಗಿರುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ವಿತ್ ಮ್ಯಾಗ್ವಿಲ್ ಇದೆ. ಟೈರ್ ಕೂಡ ನಿಮಗೆ ಒಳ್ಳೆ ಗುಡ್ ಕಂಡೀಷನ್ ಆಗಿದೆ, 60-70% ತನಕ ಟೈರ್ ಇದೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ನಿಮಗೆ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರದ್ದು ಕೂಡ ಒಂದು ಬೆಸ್ಟ್ ಪ್ರೈಸ್ ತಿಳಿಸ್ಕೊಡ್ತೀವಿ. 2,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ. ಮೈಲೇಜ್ ಕೂಡ ತುಂಬಾನೇ ಒಳ್ಳೆ ಮೈಲೇಜ್ ಆಗಿರುತ್ತೆ. ಇದು ನೋಡಿದ್ರಲ್ಲ, ಇವತ್ತು ಇವ್ರ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಕಾರ್ಗಳನ್ನ ಬೆಸ್ಟ್ ಪ್ರೈಸ್ ತಿಳಿಸ್ಕೊಟ್ಟಿದ್ದೀವಿ. ಇವ್ರ ಶೋರೂಮ್ ಲೊಕೇಟೆಡ್ ಬಂದು ಮೈಸೂರಿನ ಮಡಿಕೇರಿಗೆ ಹೋಗೋ ರೋಡಲ್ಲಿ, ಹುಣಸೂರು ಹತ್ರ ಇರುವ ಬೈಪಾಸ್ ರೋಡಿಂದ KSRT ಬಸ್ ಸ್ಟ್ಯಾಂಡ್ ಡೌನ್ ಇಳಿದ್ರೆ ಮೇನ್ ರೋಡಲ್ಲೇ ಇರುತ್ತೆ, ರಾಯಲ್ ಕಾರ್ಸ್ ಅಂತ. ಇವ್ರ ಶೋರೂಮ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ. ಇವ್ರು ಕಾಲ್ ಮಾಡ್ಕೊಂಡು ಪ್ರತಿಯೊಂದು ಕಾರ್ ಯಾರೇ ಬೇಕು ಅಂತ ಇಷ್ಟು ದಿನ ಟ್ರೈ ಮಾಡ್ತಾ ಇದ್ರಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವ್ರ ಶೋರೂಮ್ಗೆ ಬನ್ನಿ.